ಬೆಳಗಿನ ಸೂರ್ಯಕಿರಣಗಳು ಹಳೆಯ ಮನೆಯ ಒಡೆದ ಕಿಟಕಿಯಿಂದ ಒಳಗೆ ಜಾರ್ತಿದ್ದವು. ಧೂಳಿನ ಕಣಗಳು ಗಾಳಿಯಲ್ಲಿ ತೇಲ್ತಿದ್ದವು. ಆ ಮನೆಯಲ್ಲಿ ಈಗ ಯಾರೂ ವಾಸಿಸ್ತಿರ್ಲಿಲ್ಲ. 15 ವರ್ಷಗಳ ನಂತರ ಚೇತನ ತನ್ನ ಅಜ್ಜಿ ಮನೆಯ ಬಾಗಿಲ ಮುಂದೆ ನಿಂತಿದ್ದ. ಬಾಗಿಲು ತೆರೆದ ಕ್ಷಣವೇ ಒಂದು ಪರಿಚಿತ ವಾಸನೆ ಅವನ ಮೂಗಿಗೆ ತಟ್ಟಿತು. ಮಣ್ಣಿನ ಸುವಾಸನೆ, ಹಳೆಯ ಮರದ ಅಲಮಾರಿಯ ವಾಸನೆ, ಮಾವಿನ ಹಣ್ಣಿನ ಸಿಹಿ ವಾಸನೆ. ಅವನ ಕಣ್ಣುಗಳು ನಿಧಾನವಾಗಿ ತೇವಗೊಂಡವು. ಇದೇ ಆ ಮನೆ ಎಂದು ಅವನು ತನ್ನೊಳಗೆ ಹೇಳಿಕೊಂಡ. ಈ ಮನೆ ಬೇಗನೆ ಮಾರಾಟವಾಗಬೇಕಿತ್ತು. ನಗರದಲ್ಲಿರುವ ಅವನ ತಂದೆ ಈಗಾಗ್ಲೇ ನಿರ್ಧಾರ ಮಾಡಿಕೊಂಡಿದ್ರು. ಖಾಲಿ ಮನೆ ಇಟ್ಟು ಏನು ಪ್ರಯೋಜನ ಎಂದು ಅವರು ಹೇಳಿದ್ರು. ಆದರೆ ಚೇತನನಿಗೆ ಇದು ಕೇವಲ ಮನೆಯಲ್ಲ, ಇದು ಅವನ ಬಾಲ್ಯದ ಬೇಸಿಗೆಗಳ ನೆನಪು. ಪ್ರತಿ ಬೇಸಿಗೆ ರಜೆ ಬಂದಾಗ ಚೇತನ ರೈಲಿನಲ್ಲಿ ಊರಿಗೆ ಬರ್ತಿದ್ದ. ರೈಲು ನಿಲ್ದಾಣದಿಂದ ಅಜ್ಜಿ ಮನೆಗೆ ಹೋಗುವ ಮಣ್ಣಿನ ರಸ್ತೆಯೇ ಅವನಿಗೆ ಹಬ್ಬದಂತಿತ್ತು. ಮನೆಯ ಬಾಗಿಲ ಮುಂದೆ ನಿಂತು ಕೂಗ್ತಿದ್ದನು, ಅಜ್ಜಿ ಬಂದೆ. ಅಜ್ಜಿ ಸೀತಮ್ಮ ಅಡುಗೆ ಮನೆಯಿಂದ ತ್ವರಿತವಾಗಿ ಹೊರಬರ್ತಿದ್ದಳು. ಅಯ್ಯೋ, ನನ್ನ ಚೇತನ ಬಂದಾನೆ ಎಂದು ಅವಳ ಮುಖ ಸಂತೋಷದಿಂದ ಹೊಳೆಯುತ್ತಿತ್ತು. ಅವಳು ಅವನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡ್ತಿದ್ದಳು. ಮನೆ ತುಂಬಾ ಚಪ್ಪರದ ಮೇಲೆ ಒಣಗ್ತಿದ್ದ ಅಪ್ಪಳೆಗಳು, ಹೊರಗಡೆ ತೂಗುತ್ತಿದ್ದ ಮಾವಿನ ಹಣ್ಣುಗಳು, ಮಧ್ಯಾಹ್ನದ ಬಿಸಿಲಿನಲ್ಲಿ ಮಲಗಿದ್ದ ಬೆಕ್ಕು, ಇವೆಲ್ಲವೂ ಅವನ ನೆನಪಿನಲ್ಲಿ ಸ್ಪಷ್ಟವಾಗಿದ್ದವು. ಸಂಜೆ ಸಮಯದಲ್ಲಿ ವಿದ್ಯುತ್ ಕಡಿತವಾಗುತ್ತಿತ್ತು. ಆಗ ಅಜ್ಜಿ ಮಣ್ಣಿನ ದೀಪ ಹಚ್ಚುತ್ತಿದ್ದಳು. ಚೇತನ ಅವಳ ಮಡಿಲಲ್ಲಿ ತಲೆಯಿಟ್ಟು ಕಥೆ ಕೇಳ್ತಿದ್ದನು. ಒಂದೂರಲ್ಲಿ ಒಬ್ಬ ರಾಜ ಇದ್ದ ಎಂದು ಅವಳು ನಿಧಾನವಾಗಿ ಪ್ರಾರಂಭಿಸುತ್ತಿದ್ದಳು. ಅವಳ ಧ್ವನಿ ಮೃದುವಾಗಿ ಗಾಳಿಯಲ್ಲಿ ಬೆರೆತು ಹೋಗುತ್ತಿತ್ತು. ಆ ಕ್ಷಣಗಳಲ್ಲಿ ಚೇತನನಿಗೆ ನಗರ ಜೀವನ ನೆನಪೇ ಇರಲಿಲ್ಲ. ಒಮ್ಮೆ ಮಾವಿನ ಮರಕ್ಕೆ ಏರಿ ಹಣ್ಣು ಕಡಿಯುವಾಗ ಅವನು ಕೆಳಗೆ ಬಿದ್ದನು. ಕಾಲಿಗೆ ಸಣ್ಣ ಗಾಯವಾಯಿತು. ಅಜ್ಜಿ ಅವನನ್ನು ಮಡಿಲಲ್ಲಿ ಕೂತಿಸಿಕೊಂಡು ಅರಿಶಿನ ಹಚ್ಚಿ, ನೋವು ಕಡಿಮೆ ಆಗುತ್ತದೆ ಮಗು ಎಂದು ಮುದ್ದಾಡಿದಳು. ಅವಳ ಕೈಯ ಉಷ್ಣತೆ ಇನ್ನೂ ಅವನ ಮನಸ್ಸಿನಲ್ಲಿ ಜೀವಂತವಾಗಿತ್ತು. ಆದರೆ 1 ವರ್ಷ ಚೇತನ ಬೇಸಿಗೆಗೆ ಬರಲಿಲ್ಲ. ಪರೀಕ್ಷೆಗಳು, ಕಾಲೇಜು, ಹೊಸ ಸ್ನೇಹಿತರು, ನಗರ ಜೀವನ ಅವನನ್ನು ನಿಧಾನವಾಗಿ ತನ್ನತ್ತ ಎಳೆದಿತ್ತು. ಮುಂದಿನ ವರ್ಷ ಖಂಡಿತ ಬರ್ತೇನೆ ಎಂದು ಅವನು ಪ್ರತಿ ಬಾರಿ ಹೇಳ್ತಿದ್ದ. ಆ ಮುಂದಿನ ವರ್ಷ ಬಂದೇ ಇಲ್ಲ. ಒಂದು ದಿನ ತಂದೆಯ ಫೋನ್ ಕರೆ ಬಂದಿತು. ಅಜ್ಜಿ ಆರೋಗ್ಯ ಸರಿಯಿಲ್ಲ ಎಂದು ಅವರು ಹೇಳಿದ್ರು. ಚೇತನ ಊರಿಗೆ ತಲುಪುವಷ್ಟರಲ್ಲಿ ಅಜ್ಜಿ ಕಣ್ಣು ಮುಚ್ಚಿದ್ದಳು. ಅವನು ಅಂತಿಮ ದರ್ಶನಕ್ಕೂ ತಡವಾಗಿ ಬಂದಿದ್ದ. ಆ ದಿನದಿಂದ ಆ ಮನೆ ಮೌನವಾಗಿ ಬಿಟ್ಟಿತ್ತು. ಅವನು ಮತ್ತೆ ಊರಿಗೆ ಬಂದಿರಲಿಲ್ಲ. ಇಂದು ಬಂದಿದ್ದಾನೆ ಮನೆ ಮಾರಾಟದ ಸಹಿ ಮಾಡಲು. ಅವನು ನಿಧಾನವಾಗಿ ಮನೆಯೊಳಗೆ ನಡೆಯತೊಡಗಿದನು. ಅಡುಗೆ ಮನೆ, ಹಳೆಯ ಅಲಮಾರಿ, ಮರದ ಕುರ್ಚಿ ಎಲ್ಲವೂ ಅದೇ ಇದ್ದವು, ಆದರೆ ಜೀವವಿಲ್ಲದೆ. ಅವನು ಅಜ್ಜಿ ಕೊಠಡಿಗೆ ಹೋದನು. ಅಲ್ಲಿ ಒಂದು ಹಳೆಯ ಮರದ ಪೆಟ್ಟಿಗೆ ಇತ್ತು. ಅದನ್ನು ತೆರೆದಾಗ ಅವನ ಕೈಗಳು ನಡುಗಿದವು. ಅದರೊಳಗೆ ಹಳೆಯ ಬಟ್ಟೆಗಳು, ಕೆಲವು ಫೋಟೋಗಳು ಮತ್ತು ಒಂದು ಚಿಕ್ಕ ಲಕೋಟೆ. ಲಕೋಟೆ ಮೇಲೆ ಸ್ಪಷ್ಟವಾಗಿ ಬರೆಯಲಾಗಿತ್ತು, ನನ್ನ ಚೇತನಿಗೆ. ಅವನ ಹೃದಯ ತೀವ್ರವಾಗಿ ತಡತಡಿಸಿತು. ಅವನು ಪತ್ರವನ್ನು ನಿಧಾನವಾಗಿ ತೆರೆದನು. ಚೇತನ, ನೀನು ಈ ಪತ್ರ ಓದುತ್ತಿದ್ದರೆ ನಾನು ನಿನ್ನ ಜೊತೆ ಇರಲಿಕ್ಕಿಲ್ಲ. ನೀನು ಜೀವನದಲ್ಲಿ ದೊಡ್ಡವನಾಗಬೇಕು ಎಂದು ನಾನು ಯಾವಾಗಲೂ ಪ್ರಾರ್ಥಿಸಿದೆ. ಆದರೆ ಒಂದು ಮಾತು ಮರೆಯಬೇಡ. ಈ ಮನೆ ಕೇವಲ ಗೋಡೆಗಳು ಅಲ್ಲ, ಇದು ನಮ್ಮ ನೆನಪುಗಳು. ನೀನು ಯಾವಾಗಲಾದರೂ ದಣಿದರೆ ಇಲ್ಲಿ ಬಾ. ಈ ಮನೆ ನಿನ್ನಿಗಾಗಿ ಸದಾ ತೆರೆದಿರುತ್ತದೆ. ನಿನ್ನ ಅಜ್ಜಿ. ಚೇತನನ ಕಣ್ಣು ನೀರಿನಿಂದ ತುಂಬಿದವು. ಅವನು ಪೆಟ್ಟಿಗೆಯ ಕೆಳಗೆ ಒಂದು ಫೋಟೋ ಆಲ್ಬಮ್ ಕಂಡನು. ಪ್ರತಿ ಬೇಸಿಗೆಯ ಚಿತ್ರಗಳು. ಮಾವಿನ ಮರದ ಮೇಲೆ ಕುಳಿತಿದ್ದ ಅವನು. ದೀಪದ ಬೆಳಕಿನಲ್ಲಿ ಕಥೆ ಕೇಳುತ್ತಿದ್ದ ಕ್ಷಣ. ಅಜ್ಜಿ ಜೊತೆ ನಗುತ್ತಿದ್ದ ನೆನಪು. ಅವನಿಗೆ ಒಂದು ವಿಷಯ ಸ್ಪಷ್ಟವಾಯಿತು. ಅಜ್ಜಿ ಪ್ರತೀ ವರ್ಷ ಅವನನ್ನು ಕಾಯ್ತಿದ್ದಳು. ಅವನು ಬರಲಿಲ್ಲ, ಆದರೆ ಅವಳು ನೆನಪುಗಳನ್ನು ಉಳಿಸಿಕೊಂಡಿದ್ದಳು. ಮನೆಯ ಹೊರಗೆ ಏಜೆಂಟ್ ಕಾಯ್ತಿದ್ದ. ಸರ್, ಸಹಿ ಮಾಡಬೇಕು ಎಂದು ಹೇಳಿದ್ರು. ಚೇತನ ಪೆನ್ನನ್ನು ಕೈಯಲ್ಲಿ ಹಿಡಿದನು. ಕೆಲವು ಕ್ಷಣ ಮೌನ. ನಂತರ ನಿಧಾನವಾಗಿ ಹೇಳಿದನು, ಈ ಮನೆ ಮಾರುವುದಿಲ್ಲ. ಏಜೆಂಟ್ ಆಶ್ಚರ್ಯದಿಂದ ನೋಡಿದನು. ಇದು ಕೇವಲ ಮನೆಯಲ್ಲ, ಇದು ನನ್ನ ಬಾಲ್ಯ.
ಕೆಲವು ತಿಂಗಳುಗಳ ನಂತರ ಆ ಮನೆ ಮತ್ತೆ ಜೀವಂತವಾಯಿತು. ಚೇತನ ಪ್ರತಿ ಬೇಸಿಗೆಯಲ್ಲಿ ಊರಿಗೆ ಬರ್ತಿದ್ದನು. ಮಕ್ಕಳನ್ನು ಕರೆದು ಕಥೆ ಹೇಳ್ತಿದ್ದನು. ದೀಪ ಹಚ್ಚಿ ಕುಳ್ಳಿರಿಸುತ್ತಿದ್ದನು. ಹಾಗೆ ಸೀತಮ್ಮ ಹೇಳುತ್ತಿದ್ದಂತೆ. ಮಾವಿನ ಮರ ನೆರಳಿನಲ್ಲಿ ಮತ್ತೆ ಮಕ್ಕಳ ನಗು ಕೇಳಿಸುತ್ತಿತ್ತು. ಕೆಲವರು ನಮ್ಮ ಜೀವನದಿಂದ ದೂರವಾಗುತ್ತಾರೆ. ಆದರೆ ಅವರು ಬಿಟ್ಟು ಹೋಗುವುದು ಖಾಲಿತನ ಅಲ್ಲ, ನೆನಪುಗಳ ನೆರಳು. ಆ ನೆರಳಲ್ಲಿ ನಾವು ಮತ್ತೆ ನಮ್ಮನ್ನು ಕಂಡುಕೊಳ್ಳಬಹುದು. ನಿಮ್ಮ ಜೀವನದಲ್ಲೂ ಇಂತಹ ಒಂದು ಮನೆಯಿದೆಯೇ? ಅಲ್ಲಿ ನಿಮ್ಮ ಬಾಲ್ಯ ಇನ್ನೂ ಕಾಯ್ತಿದೆಯೇ? ಒಮ್ಮೆ ಹಿಂದಿರುಗಿ ನೋಡಿ. ಬಹುಶಃ ಯಾರಾದರೂ ನಿಮ್ಮಿಗಾಗಿ ಇನ್ನೂ ಕಾಯ್ತಿದ್ದಿರಬಹುದು.